ಇವರಿಬ್ಬರು ನನ್ನ ಮನೆಗೆ ಕಾಲಿಟ್ಟಗಳಿಗೆ ನನ್ನ ಲಕ್ಕೇ ಚೇಂಜ್ ಆಗೋಯ್ತು. ಯಾವ ಜನ್ಮದ ಪುಣ್ಯನೋ ಅನಿಸ್ಬಿಡ್ತು. ರಾಘವೇಂದ್ರ ಫೋಟೋ ಯಾರು ಕಳಿಸಿದಾರಂತ ಗೊತ್ತೇ ಆಗಿಲ್ಲ. ಜೀವನದಲ್ಲಿ ಒಳ್ಳೆ ಟೈಮು ಲಕ್ ಇರಬೇಕು ಅಂತ ಹೇಳ್ತಾರಲ್ಲ, ಇದೇ ಅನಿಸುತ್ತೆ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಮನೆಯೆಲ್ಲ ಒರೆಸಿ ಗುಡಿಸಿ ಪಾತ್ರೆಗಳೆಲ್ಲ ತೊಳೆದು ಈ ಥರ ಟಬ್ ತುಂಬಿಟ್ಟಿದ್ದೀನಿ. ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಆಯಿತು. ಇನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ಅದೊಂದು ಕೆಲಸ ನನಗೆ ಕ್ಲಿಯರ್ ಆಗಿಬಿಡುತ್ತೆ ನೋಡಿ. 5 ಗಂಟೆ ಅಷ್ಟರಲ್ಲೇ ಪೂಜೆ ಎಲ್ಲ ಮುಗಿಬೇಕು ಅಂತ ಅಂದ್ಕೊಂಡೆ ನಾನು ರೆಡಿಯಾಗಿದ್ದೆ. ಹಾಗಾಗಿ 5 ಗಂಟೆ ಅನ್ನೋಷ್ಟರಲ್ಲೇ ನಾನು ಪೂಜೆ ಎಲ್ಲ ರೆಡಿ ಮಾಡಿ ನೋಡ್ರಿ, ರಂಗೋಲಿ ಎಲ್ಲ ಹಾಕಿ ಪೂಜೆ ಕೂಡ ಮಾಡಿಕೊಂಡೆ. ಕರೆಕ್ಟ್ ನಾನು ಅಂದ್ಕೊಂಡಿರೋ ಟೈಮಿಗೆ ಆಗಿರೋದಂದರೆ ಇವತ್ತೇ ನನ್ನ ಜೀವನದಲ್ಲಿ ಫಸ್ಟ್ ಟೈಮು. ಗೊತ್ತಿಲ್ಲ, ಯಾವತ್ತೂ ನಾನು ಅಂದ್ಕೊಂಡಿರೋದು ಆಗಿರಲಿಲ್ಲ. ಇವತ್ತಿಂದ ನಾನು ಒಳ್ಳೆ ಟೈಮ್ ಶುರು ಆಯಿತು ಅಂತ ನನಗೆ ಮನಸ್ಸು ಯಾಕೋ ಹೇಳ್ತಾ ಇತ್ತು ಅವತ್ತು. ಯಾಕಂದರೆ ಯಾವತ್ತೂ ನಾನು ಅಂದ್ಕೊಂಡಿರೋ ಟೈಮಲ್ಲಿ ಯಾವುದೋ ಆಗ್ತಾ ಇರಲಿಲ್ಲ. ಅವತ್ತು 4 ಗಂಟೆಗೆ ಹೇಳ್ಬೇಕು ಅಂದ್ಕೊಂಡಿದ್ದೆ, 4 ಗಂಟೆಗೆ ಎದ್ದೆ. 5 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ. 5 ಗಂಟೆ ಒಳಗಡೆ ಪೂಜೆನೂ ಮಾಡಿ ನಾನು ಕೂಡ ರೆಡಿ ಆದೆ. ನಾನು ಇಷ್ಟು 5 ಗಂಟೆಗೆ ಬೆಳಿಗ್ಗೆನೇ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಮುಂದೆ ನೋಡಿ, ಹಾಗೆ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಈ ಕತ್ಲಲ್ಲಿ ನಡು ರೋಡಲ್ಲಿ ನೋಡ್ತಾ ಇರ್ಬೋದು, ಒಂದು ನಾಯಿ ಮರಿ ಕೂಡ ಇಲ್ಲ. ಹಾಗೆ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದೆ ಒಂದ್ಸತಿ ಮುಂದೆ ಒಂದ್ಸತಿ ನೋಡ್ಕೊಂಡು. ಯಾಕಂದರೆ ಸಿಟಿ ಅಂದರೆ ಎಷ್ಟಾದರೂ ಭಯ. ನಮ್ಮ ಹಳ್ಳಿಗಳಲ್ಲಿ ದೆವ್ವ ಬೇಕಾದರೆ ಬಂದುಬಿಡಲಿ, ಎದುರಿಸ್ಬೋದು. ಈ ಸಿಟಿಗಳ ಜನಗಳಿಗಂತೂ ಎದುರ್ಕೊಂಡೇ ಬದುಕಬೇಕು, ಹಾಗಿರುತ್ತೆ ಇಲ್ಲಿ. ಅಲ್ಲಿಂದ ಹಾಗೆ ನಾನು ಮುಂದೆ ನಡ್ಕೊಂಡು ಮಂಗಂಪಾಳ ಬಂದೆ. ಮಂಗಂಪಾಳ್ಯದಲ್ಲಿ ಬಂದುಬಿಟ್ಟು ಅಲ್ಲಿಂದ ಆಟೋಕ್ಕೆ ಬೊಮ್ಮನಹಳ್ಳಿವರೆಗೂ ಹೋಗಬೇಕು ಅಂತ ಅಂದ್ಕೊಂಡೆ. 5 ಗಂಟೆ ಮನೆ ಬಿಟ್ಟಿದ್ದೀನಿ. 5-6 ಗಂಟೆ ಅಷ್ಟರಲ್ಲೇ ನಾನು ಹೋಗ್ತೀನಿ ಮೆಜೆಸ್ಟಿಕ್ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ಲೇಟ್ ಆಯಿತು ಅನ್ನಿಸ್ತು. ಯಾಕಂದರೆ ನಾನು ಆಟೋಕ್ಕೆ ಹೋಗ್ತೀನಲ್ವ, ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಕೇರ್ಲೆಸ್ ಮಾಡ್ಕೊಂಡ್ಬಂದೆ. ನನಗೆ ಬೊಮ್ಮನಹಳ್ಳಿನೇ ಬಂದೆ ನಾನು. ಆದರೆ ನನಗೆ ಒಂದೇ ಒಂದು ಆಟೋ ಕೂಡ ಸಿಗಲಿಲ್ಲ ರೋಡಲ್ಲಿ. ಅದು ಏನು ಟೈಮೋ ಗೊತ್ತಿಲ್ಲ ನನಗೆ. ಆಗೋದಿಲ್ಲ ಒಳ್ಳೇದಕ್ಕಂತ ಯಾವಾಗಲೂ ಹೇಳ್ತೀನಲ್ಲ, ಖಂಡಿತ ಆಗೋದಿಲ್ಲ, ಒಳ್ಳೇದಕ್ಕೆ ಆಯಿತು. ಯಾಕಂತ ಮುಂದೆ ನಾನು ಹೇಳ್ತೀನಿ ನಿಮಗೆ, ಈ ವಿಡಿಯೋ ನೋಡ್ತಾ ಬನ್ನಿ. ತುಂಬಾ ಒಳ್ಳೇದು. ನಾನು ಹೇಳ್ತೀನಿ, ಯಾವುದೇ ಒಂದು ಅಡೆತಡೆ ನಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ಅದು ಒಳ್ಳೆ ಟೈಮು ಮುಂದೆ ಇದೆ ಅಂತಲೇ ಅರ್ಥ. ನಾನು ಪ್ರತಿಯೊಂದು ಸತಿನೂ ಹೇಳ್ತಾನೆ ಇರ್ತೀನಿ, ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ಕೆಲಸ ನಿಮಗೆ ತಡೆ ಹಿಡಿದ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಮುಂದೆ ತುಂಬ ಒಳ್ಳೆ ಟೈಮ್ ಇದೆ ಅಂತಲೇ ಅರ್ಥ. ಹಾಗೆ ನಾನು ಅಲ್ಲಿಂದ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಬಂದು ಇಳ್ಕೊಂಡೆ. ಮೆಜೆಸ್ಟಿಕಲ್ಲಿ ನೋಡ್ಬೋದು ನೋಡಿ, ಇಂಥ ಸವರಾತ್ರಿಯಲ್ಲಿ ಕೂಡ ಜನಗಳು ಬ್ಯಾಗ್ ಹಾಕ್ಕೊಂಡು ರೋಡಲ್ಲಿ ಎಷ್ಟು ಜನ ಓಡಾಡ್ತಾರೆ, ಎಷ್ಟು ಟ್ರಾಫಿಕ್ಕು. ಯಪ್ಪ, ಈ ಬೆಂಗಳೂರಲ್ಲಿ ರಾತ್ರಿನೇ ಹಗಲು ರಾತ್ರಿ ಅನ್ನೋ ಥರ ಇದೆ. ಸೂರ್ಯ ಒಂದೇ ಇರಲ್ಲ ರಾತ್ರಿ ಟೈಮಲ್ಲಿ ಅಷ್ಟೇ. ಅದು ಹಗಲು ರಾತ್ರಿ ಸೇಮ್ ಇರುತ್ತೆ ಜನಗಳು. ಸೂರ್ಯ ಒಬ್ಬನೇ ಇರಲ್ಲ ಅಷ್ಟೇ. ಅಷ್ಟು ಅವನೊಬ್ಬನೇ ಇಲ್ಲ ಅನ್ನೋದಕ್ಕೆ ನಾವು ರಾತ್ರಿ ಹಗಲು ಕಂಡುಹಿಡಿಬೋದು. ಇಲ್ಲಾಂದರೆ ಈ ಜನಗಳು, ಈ ಬಸ್ಗಳೆಲ್ಲ ನೋಡ್ತಾ ಇದ್ರೆ ಯಾವ್ದು ಹಗಲು ಯಾವ್ದು ರಾತ್ರಿ ಅನ್ನೋ ಥರತ್ತೆ ನೋಡಿ. ನಮ್ಮ ಹಳ್ಳಿ ಹುಡುಗಿರು ಹೆಂಗೆ ಚೀಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸಿಟಿಗೆ ಬಂದರೆ ಪ್ಯಾಟೆ ಹುಡುಗಿರ್ತಾರೆ, ಹಳ್ಳಿಗೆ ಹೋದರೆ ಹಳ್ಳಿ ಹುಡುಗಿರ್ತಾರೆ. ಎಲ್ಲೋದ್ರೂ ಅಲ್ಲಿ ಬದುಕೋಕ್ಕೆ ರೆಡಿಯಾಗಿರ್ತಾರೆ. ನಮ್ಮ ಹಳ್ಳಿ ಹುಡುಗಿರಂತ ಗ್ರೇಟು, ಸೂಪರ್. ಹುಡುಗಿ ನೋಡ್ಬಿಟ್ಟು ಖುಷಿ ಆಯಿತು. ಡ್ರೆಸ್ ಮಾತ್ರ ಸಿಟಿ ಹುಡುಗಿ ಥರ ಇದೆ, ಆದರೆ ಶಕ್ತಿ ಮಾತ್ರ ಹಳ್ಳಿ ಹುಡುಗಿ ಪಕ್ಕ. ಅದು ತಲೆ ಮೇಲೆ ಮೂಟ ಹೊತ್ಕೊಂಡ್ಬಿಟ್ಟಂಗೆ ಹೋಗ್ತಾ ಇದ್ಲು. ತುಂಬಾ ಖುಷಿ ಆಯಿತು. ಇಲ್ಲಿ ನಾನು ಕೂತ್ಕೊಂಡು ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಯಾಕೆ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ನನಗೆ ಆಗಿದ್ದೆಲ್ಲ ಒಳ್ಳೇದಕ್ಕಂದ್ರೆ ನನಗೆ ಆಟೋ ಯಾಕೆ ಸಿಕ್ಕಿಲ್ಲ ಅಂದರೆ, ಸುಮ್ಮನೆ ಹೋಗಿ ಮೆಜೆಸ್ಟಿಕಲ್ಲಿ ವೇಟ್ ಮಾಡೋದು ಬೇಡ, ನಿನ್ನ ಜಾಸ್ತಿ ಟೈಮು, ಇಲ್ಲೇ ಸ್ವಲ್ಪ ಲೇಟಾಗಿ ಹೋಗು ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಆಟೋ ಸಿಕ್ಕಿಲ್ಲ. ಸ್ವಲ್ಪ ಬಸ್ ಲೇಟಾಗಿ ಬಂತು. ಯಾರು ಬರ್ತಾಯಿದ್ರೆ ಯಾರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ. ಚಂದ್ರ ನೋಡಿದೆ, ಎಷ್ಟು ಚೆನ್ನಾಗಿ ಒಂದು ಕಡ್ಡಿಲಿ ಕೊರೆದಿರೋ ಥರ ಚಂದ್ರ ಬಂದುಬಿಟ್ಟದ. ಒಂಥರ ಖುಷಿ ಆಯಿತು ನೋಡಿ. ಹಾಗಾಗಿ ಅದೊಂದು ವಿಡಿಯೋನ ತೊಗೊಂಡೆ. ತುಂಬ ಕ್ಲೀನಾಗಿ, ಹೆಂಗಂದರೆ ಅಷ್ಟು ಅರ್ಧ ಚಂದ್ರ ತುಂಬ ನೀಟಾಗಿತ್ತು. ತುಂಬಾ ಖುಷಿ ಆಯಿತು. ಅಲ್ಲಿಂದ ನೋಡಿ ಸರ್ಪ್ರೈಸ್ ನಿಮಗೆ ಸಾವಿತ್ರಿ ಸಿಸ್ಟರ್ ಬಂದಿದ್ದರು. ಅವ್ರನ್ನ ಕರ್ಕೊಂಬರೋಕ್ಕೆ ಮೆಜೆಸ್ಟಿಕ್ಕಿಗೆ ಹೋಗಿದ್ದೆ. ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದಕ್ಕೆ ನನಗೆ. ಯಾಕಂದರೆ ಎಲ್ಲಿಂದ ಎಲ್ಲಿಗೆ ನಮ್ಮ ಪ್ರಯಾಣ ಅಂತ ಗೊತ್ತಿಲ್ಲ. ಊರ ಕಡೆ ಒಂದೇ ಉತ್ತರ ಕರ್ನಾಟಕದ ಕಡೆ ಆದ್ರೂ ಅವ್ರು ಎಲ್ಲಿದ್ರು ನಾವೆಲ್ಲಿದ್ವು ಈ ಥರ ಪರಿಚಯ ಆಗುತ್ತೆ ನೋಡಿ. ತುಂಬಾ ಖುಷಿ ಆಗುತ್ತೆ. ರಕ್ತ ಸಂಬಂಧಿಕರು ಯಾರ್ಯಾರು ಏನೇನೋ ಮಾಡ್ತಾರಂತ ಹೇಳ್ತಾರೆ. ಆದರೆ ಯಾರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ನಮ್ಮ ಪರಿಚಯ, ಈ ನಮ್ಮ ಫ್ರೆಂಡ್ಶಿಪ್ಪು ಎಲ್ಲ ಒಂದು ಪಾಠವನ್ನು ಕಲಿಸುತ್ತೆ, ಒಂದು ಜೀವನವನ್ನು ಕೊಡುತ್ತೆ, ಒಂದು ಮನುಷ್ಯನಿಗೆ ಖುಷಿ ಕೊಡುತ್ತೆ. ಜೀವನದಲ್ಲಿ ಎಲ್ಲವನ್ನು ಅನುಭವಿಸ್ಬಿಡ್ತೀವಿ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು ಸಾವಿತ್ರಿ ಸಿಸ್ಟರ್ ಬಂದಿದ್ದು. ಮುಂದೆ ವಿಡಿಯೋ ನೋಡ್ತಾ ಬನ್ನಿ. ತುಂಬ ಸರ್ಪ್ರೈಸ್ ಇದೆ ನಿಮಗೂ ಕೂಡ. ಈ ವಿಷಯ ತುಂಬಾ ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು. ನನಗೂ ತುಂಬಾ ಖುಷಿ ಆಯಿತು. ಸಾವಿತ್ರಿ ಸಿಸ್ಟರ್ ಕೂಡ ತುಂಬಾ ಖುಷಿಪಟ್ಟರು. ಯಾಕೆ ಎತ್ತ ಏನು ಅಂತ ಎಲ್ಲವನ್ನು ನೀವು ಪೂರ್ತಿ ವಿಡಿಯೋ ನೋಡ್ತಾ ಬಂದರೆ ಖಂಡಿತ ನಿಮ್ಗೆ ಎಲ್ಲವನ್ನು ಕೂಡ ಅರ್ಥ ಆಗುತ್ತೆ. ಇಬ್ಬರು ಮಾತಾಡಿಕೊಂಡು ಖುಷಿಯಾಗಿ ಬಂದ್ವಿ. ಏನಂದರೆ ಅವ್ರ ಮಕ್ಕಳನ್ನ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಅವ್ರ ಮಕ್ಕಳು ಚಿಕ್ಕವರಲ್ವ, ಹಾಗಾಗಿ ಕರ್ಕೊಂಬರೋಕ್ಕೆ ಹೋಗಿಲ್ಲ. ಅವರು ಒಬ್ಬರೇ ಬಂದಿದ್ದಾರೆ. ಮತ್ತು ನಾವು ಮನೆಗೆ ಬಂದ ಮೇಲೆ ನಾಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಾತುಕತೆ
ಎಲ್ಲ ಆಯಿತು. ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಜಾಸ್ತಿ ಅಡುಗೆಗಳು ಏನು ಮಾಡೋಕ್ಕಾಗಲಿಲ್ಲ, ಗೊತ್ತಿಲ್ಲ ಅದೇನು ಅಂತ ತಲೆಗೇನೂ ಓಡಲಿಲ್ಲ. ಹಾಗೆ ಸುಮ್ಮನೆ ಕೂತ್ಕೊಂಡು ಬರೀ ಮಾತಾಡಿದ್ದೇ ಆಗೋಯ್ತು ನಾವಿಬ್ಬರು ಸೇರಿ. ಆಮೇಲೆ ಮಾತಾಡ್ತಾ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ನಾವು ಇನ್ನು ಏನಿಲ್ಲ, ನಾನು ಇನ್ನು ಚಪ್ಪಲಿ ಹಾಕ್ಕೊಂಡು ಆಚೆ ಹೋಗೋದು ಅಷ್ಟೇ. ಇನ್ನು ಗೇಟಿಂದ ಆಚೆ ಕಾಲಿಡ್ಬೇಕನ್ನಷ್ಟರಲ್ಲೇ ನನಗೆ ನಿಮ್ಮದು ಆರ್ಡ್ರ್ ಮೇಡಮ್ ಅಂತ ಫೋನ್ ಬಂದುಬಿಡ್ತು. ಒಂದು ಆ ಫೋನ್ ಬಂತಲ್ಲ, ಇದು ಯಾರ್ದು? ನಾನೇನು ಆರ್ಡ್ರೇ ಮಾಡಿಲ್ಲ, ಏನಿದು ಹೆಂಗೆ ಇಡ್ತಾ ಇದ್ದೀರ ನೀವು? ನಾನು ಆರ್ಡ್ರ್ ಮಾಡಿಲ್ಲ ಅಂತ ನನಗೆ ಭಯ. ಆರ್ಡ್ರ್ ಮಾಡಿದೆ ಯಾರೋ ಏನೋ ಕಳಿಸ್ಬಿಟ್ರು ಅಂತ ಸಿಕ್ಕಾಪಟ್ಟಿ ಭಯ ನನಗೆ, ಯಾರಾದರೂ ಕಳಿಸ್ಬಿಡ್ತಾರೆ ಅಂತೇಳ್ಬಿಟ್ಟು ಏನಾದರೂ. ಅದಕ್ಕೆ ನಾನು ಗಾಬರಿ ಆಗ್ಬಿಟ್ಟು, ಇಲ್ಲ ನಾನೇನು ಮಾಡಿಲ್ಲ ಅಂತ. ಆಮೇಲೆ ಅಮ್ಮ ನೀನು ಗಾಬರಿ ಬಿಡಬೇಡ, ಫಸ್ಟ್ ಅದು ಏನಿದೆ ಅಂತ ಓಪನ್ ಮಾಡಿ ನೋಡಿದ್ವಿ ಅವ್ರ ಫೋಟೋ ಅಂತ ಹೇಳಿದ್ರು. ಸರಿ ಆಯ್ತಣ್ಣ ಅಂತೇಳ್ಬಿಟ್ಟು ತೊಗೊಬಂದು ಓಪನ್ ಮಾಡಿ ನೋಡಿದ್ರೆ ರಾಯರ್ ಫೋಟೋ. ಏನು ಖುಷಿ ಅಂತೀರ, ಹಬ್ಬದ ದಿನನೇ ಬಂದ್ಬಿಡ್ತಲ್ಲ. ಸಾವಿತ್ರಕ್ಕ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಹಬ್ಬದ ದಿನ ರಾಯರ್ ನಿನ್ನ ಮನೆಗೆ ಬಂದಿದ್ದಾರೆ, ಇನ್ನು ಮುಂದೆ ನೀನು ಸದಾಕ ಇನ್ನು ಒಳ್ಳೇದೇ ಆಗ್ತಾ ಇರುತ್ತೆ, ನೀನು ಎಷ್ಟು ಕಷ್ಟಪಟ್ಟಿದೆ ನೋಡು, ಅದ್ರ ಎರಡು ಫಸ್ಟ್ ನಿನಗೆ ಇನ್ನು ಖುಷಿನೇ ಇರುತ್ತೆ, ನಿನ್ನ ಜೀವನದಲ್ಲಿ ಸಂತೋಷನೇ ಇರುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಅವ್ರು ಬಂದಿದ್ದು ಮತ್ತು ರಾಯರ್ ಬಂದಿದ್ದು ಒಂದೇ ದಿನ ಆಗಿದ್ದಕ್ಕೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಇತ್ತು. ಸಾವಿತ್ರಿ ಸಿಸ್ಟರ್ ಬಂದಿದ್ದೆ ತುಂಬಾ ಖುಷಿ ಆಗಿತ್ತು. ಅದ್ರ ಜೊತೆಗೆ ರಾಯರ್ ಕೂಡ ಬಂದುಬಿಟ್ರಲ್ಲ, ಆ ಖುಷಿನ, ಆ ನಗುನ, ನನಗೆ ಆ ಸಂತೋಷನ ತಡ್ಕೊಳಕ್ಕಾಗಲಿಲ್ಲ. ಅದು ನನ್ನಿಂದ ಯಾರು ಹಿಡಿಯೋಕ್ಕಿಲ್ಲ ಅಂತಲೇ ಅನ್ನಿಸ್ತು ನನಗೆ ಆ ಟೈಮಲ್ಲಿ. ನಿಜವಾಗ್ಲೂ ನಮಗೆ ಅದು ಸಡನ್ನಾಗಿ ನಮ್ಮ ಕಣ್ಣೆದುರು ರಾಯರ್ ಫೋಟೋ ಬಂತು ನೋಡಿ, ಅದು ಏನಾಯಿತು ಅಂತ ನನ್ನ ಮನಸ್ಸಿಗೆ ನನಗೆ ಗೊತ್ತಾಗಲಿಲ್ಲ, ಅಷ್ಟು ಆಶ್ಚರ್ಯ ಆಗ್ಬಿಡ್ತು. ಆಮೇಲೆ ಸಾವಿತ್ರಿ ಸಿಸ್ಟರ್ ಹೇಳಿದರು, ಹಬ್ಬದ ದಿನನೇ ಬಂದಿದೆ, ಯಾವಾಗ ಬಂದಿದೆ ಅಂತ ಮಧ್ಯಾಹ್ನ ಬಂದಿರೋದು, ಹಾಗಾಗಿ ಮಧ್ಯಾಹ್ನ ಅದು ಏನು ಅನ್ಬೇಡ್ರಿ, ಹಬ್ಬದ ದಿನ ಬಂದಿದೆ. ರಾಯರ್ ಮನೆಗೆ ಬಂದ ತಕ್ಷಣ ಫಸ್ಟ್ ಅವ್ರಿಗೆ ಒಂದು ದೀಪ ಹಚ್ಬಿಟ್ಟು ಊದಿನ ಕಡ್ಡಿ ಬೆಳಗಿ ಮನಸ್ಸಲ್ಲಿರೋದನ್ನು ಕೇಳ್ಕೊಂಬಿಡ್ರಿ ಅಂತ ಹೇಳಿದ್ರು. ನನಗೆ ಈ ಥರ ಹೇಳೋ ಮಾತುಗಳನ್ನ ನನಗೆ ಮನಸ್ಸಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಒಳ್ಳೆ ಗುಣ ಸಾವಿತ್ರಿ ಸಿಸ್ಟರ್ದು ಕೂಡ. ನನಗೆ ಯಾರದೇ ಗುಣ, ಒಂದು ಒಳ್ಳೆ ಮನಸ್ಸು, ಒಳ್ಳೆ ಗುಣ ಇದ್ದರೆ ಮಾತ್ರ ಜೊತೆಗೆ ದೇವರು ಬರೋದು, ಅದು ಅಂತೂ ನಾನು ಖಂಡಿತ ಹಾಗೆ ಅನಿಸಿರೋದು. ನನಗಂತೂ ಅವ್ರ ಒಳ್ಳೆ ಮನಸ್ಸಿಗೆ, ಅವ್ರ ಒಳ್ಳೆ ಗುಣಕ್ಕೆ ರಾಯರ್ ಅವ್ರ ಜೊತೆಗೆ ಬಂದಿದ್ದಾರೆ ಅಂತ ನನಗನ್ನಿಸ್ತು. ನೋಡಿ, ಅವರು ನಮ್ಮ ಮನೆಯಿಂದ ಹೊರಗೋಕೆ ಮುಂಚೆನೇ ರಾಯರ್ನ ನಮ್ಮ ಮನೇಲಿ ಬಿಟ್ಟು ಹೋಗಿದ್ದಾರೆ ಅಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನೀವು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ರಾಘವೇಂದ್ರ ಸ್ವಾಮಿನ ನಮ್ಮ ಮನೆಯಲ್ಲೇ ತೊಗೊಂಬಂದು ಬಿಟ್ಟಿರೋದಕ್ಕೆ ಇನ್ನೂ ಖುಷಿ ಆಯಿತು. ಆದರೆ ಈ ಆರ್ಡ್ರ್ ಯಾರು ಕಳಿಸಿದ್ದಾರೆ, ಫೋಟೋ ಯಾರು ಕಳಿಸಿದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ. ಅದನ್ನು ತಿಳ್ಕೊಂಡು ನಿಮಗೆ ನಾನು ಆಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಆದರೆ ರಾಯರ್ ಫೋಟೋ ಹೇಗಿದೆ ಅಂತ ನೀವು ಕೂಡ ತಿಳಿಸಿ. ನಂದು ಚಿಕ್ಕದು ದೇವ್ರ ಮನೆ ಅದು, ಹಾಗಾಗಿ ಅಡ್ಜಸ್ಟ್ ಮಾಡಿ ಈಗ ಇಟ್ಟಿದ್ದೀನಿ, ಆಮೇಲೆ ಬೇಕಾದ್ರೆ ಸೆಟ್ ಮಾಡ್ತೀನಿ. ಇವ್ರನ್ನ ಸ್ವಲ್ಪ ಅರ್ಜೆಂಟು, ಇವತ್ತೇ ವಾಪಸ್ ಹೋಗೋದ್ರಿಂದ, ಹಾಗಾಗಿ ಅವ್ರನ್ನ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ರೆಡಿಯಾಗಿ ಹೋಗೋರನ್ನ ರಾಯರ್ ತಡೆದ್ರು ನೋಡಿ. ಎಂಥ ಖುಷಿ ಅಂತೀರ, ಅಂಥ ಖುಷಿ ವಿಚಾರ. ಓಕೆ ಫ್ರೆಂಡ್ಸ್, ಹಾಗೆ ನೀವು ಮುಂದೆ ವಿಡಿಯೋ ನೋಡ್ತಾ ಬನ್ನಿ. ಖುಷಿ ಆಯ್ತು ಹಬ್ಬದ ದಿನ ಬಂದಿದ್ದು ರಾಯರ ಮನೆಗೆ. ಅಣ್ಣ, ರಾಯರ್ ಬಂದ ನಿಮ್ಮ ಮನೆಗೆ ಖುಷಿ ಆಯ್ತಿಲ್ಲಣ್ಣ? ನಮ್ದೇನಿಲ್ಲಣ್ಣ, ನಿಮ್ಮ ಒಳ್ಳೆ ಮನಸ್ಸು, ಒಳ್ಳೇದಕ್ಕೆ ಒಳ್ಳೆ ಏನೋ ಸಾಕು, ನಾವು ಬಂದು ಹೋಗ್ತಿಲ್ಲ, ಒಳ್ಳೇದಾರ ಸಾಕು. ನಾನು ಅದಕ್ಕೆ ಅಕ್ಕ ಇದು ಸೀರೆ ಜಂಪರ್ ಕೊಟ್ರು, ಒಂದು ಮಾತಾಡಲಿಲ್ಲ. ಟೈಮ್ ಇರ್ಬೇಕು, ಒಳ್ಳೆ ಟೈಮ್ ಬಂತ ಒಳ್ಳೇದೇ ಆಗುತ್ತೆ. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನ, ಕಷ್ಟ ಕೊಟ್ಟೆ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ. ಲಾಸ್ಟಿಗೆ ಕೈ ಹಿಡಿತಾನ ಸಾಕ್ಷಿ ಇದೆ ಅಲ್ಲ. ಹಬ್ಬದ ದಿನ ನಮ್ಮ ಆಶೀರ್ವಾದ ಇದ್ದೇ ಇರುತ್ತಾನ ಎಂದಿಗೂ. ನಮ್ಮ ಅದು ಚಿಂತೆ ನಿಮಗ್ರಿ. ಈಗ ಹೋಗ್ಲಿಕ್ಕಂದ್ರೆ ನಾನು ನಾಳೆಗೆ ಹೋದ್ರೆ ಎಷ್ಟು ಬಟ್ಟೆ ತರಕ್ಕೆ ಹೋಗ್ತಾನೆ. ಲಗ್ನ ಸೀಸನ್ ಅದ, ಅವ ಭಯ. ನಾನು ಉಳ್ಕೊಂಡಿದ್ದೆ, ಇರ್ಲಿ ಬಿಡು ಅಂತ ಕೇಳಿ ಅಕ್ಕಂಗೆ ಕೇಳ್ರಿ. ಅವ್ವ ಭಯಕ್ಕೆ ಕೇಳಿ ಹಾಕಿ ಸ್ಪೀಕರ್ ಹಾಕಿದ್ದಿಲ್ಲ ಅಕ್ಕ. ಅವ್ವ ಏನಂತಾರ್ರಿ, ಹುಡುಗಿ ಒಂದ್ ಕಡೆ ನೀವೊಂದ್ ಕಡೆ, ಮತ್ತೆ ಬಟ್ಟೆ ತರಕ್ಕೆ ಈಗ ಲಗ್ನ ಸೀಸನ್ ಅದ. ಈಗ ವ್ಯಾಪಾರ ಆದ್ರೆ ವ್ಯಾಪಾರ ಆಗಿ ಹೋಗ್ತಂದು. ಇದು ನಮಗೆ ಮಾಡಿಕೊಡ್ರ, ನೀವು ಮುಕ್ಕೊಂಡಿದ್ರನ ಅಂತ. ನಾನು ಬೆಳಿಗ್ಗೆ ಅದೇ ವೇಟ್ ಮಾಡಿ, ಇವತ್ತು ಭಾನುವಾರ ಅಲ್ಲ, ನೀವು ರೆಸ್ಟ್ ಮಾಡ್ತೀರಾ ಅಂತ ನಾನು ಹೋಗ್ಲಿಲ್ಲ. ನಾನು ಮುಕ್ಕೊಂಡಿದ್ದೆ, ಹೇಳಿದೆ. ಆಮೇಲೆ ನಂಗೆ ಏನ್ ಬಂದಿಲ್ಲ, ಇದು ಟಿಫಿನ್ ಅಂತ ತಂದಿಲ್ಲ, ಅದ್ರ ಸಲಿಂದ ಲೇಟ್ ಆಯ್ತಲ್ಲ, ನೀವು ಗೊತ್ತು ಮಲ್ಕೊಂಡ್ರಂತ ಭಾನುವಾರ ರೆಸ್ಟ್ ಮಾಡ್ತಂತ ನಾವು ಸುಮ್ಮನೆ. ನಾನು ನೈಟ್ ಮಾಡ್ಕೊಡ್ತೀನಿ ನಿಮ್ಗೆ, ಮಧ್ಯಾಹ್ನ ಒಂದು ಊಟ ಮಾಡ್ಕೊಡ್ತೀನಿ. ಮಾಡಿದೀರಾ ಆಲ್ರೆಡಿ? ಇಲ್ಲ ನಾ ಅವ್ವ ಬೈ ಜೀವ ಹಾಳಾಗತ್ತೆ ನಿಮಗೂ. ಆದ್ರೆ ನಾನು ಇರ್ಬೇಕಂತ ಸುಮ್ಮ ಆಗಿದ್ದೆ. ನಾನು ಅಲ್ಲ, ನಾ ಇನ್ನೊಂದು ಸುಮ್ಮ ಆಗಿದ್ನಿಲ್ರಿ, ಇರ್ಬೇಕಂತೇಳಿ ಸುಮ್ಮ ಆಗಿದ್ದೆ. ಅವ್ವ ಅಂದ್ರೆ ಈಗ ಲಗ್ನ ಸೀಸನ್ ಐತಲ್ಲಣ್ಣ, ಈಗ ದುಡ್ಕೋತ ನಿಮ್ಮ ಮಕ್ಕಳಿಗೆ ಯಾವ ದುಡ್ಡು ಆತಾವು. ಈಗ ಎಲ್ಲ ಮಾಲ್ ಕಾಲ ಎತ್ ಕೇಳಿ ಹಿಡಿಯೋದಾಗ ಎಲ್ಲ ಟ್ರ್ಯಾಕ್ ಎಲ್ಲ ಕಲೆ ಮಾಡ್ತೀನಿ. ಬರು ನನ್ನ ಹೋಗಿ ಬರ್ತೀವಣ್ಣ.
ಖುಷಿ ಆಯ್ತಾನ ನಿಮ್ಮ ಮನೆ ಬಂದಿದ್ದಕ್ಕೂ. ನೀವು ಮನೆ ಎಲ್ಲೋ ಇಲ್ಲ ನಾ ಖುಷಿ ಆಯ್ತು. ಹೆಂಗೆ ಬರೋದು ಹೆಂಗಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೋಗಿ ಬರ್ತೀವಣ್ಣ. ಹ್ಞೂ ಆಂಟಿ ನೋಡಿ ಸ್ನೇಹಿತರೆ, ಆಂಟಿ ನೋಡ್ರಿ ಇಲ್ಲಿ ಆಟೋದಾಗ ಬಮ್ನಾಳಿಗೆ ಹೋಗಿ ಬಮ್ನಾಳಿ ಅಂತ ಚಿಕ್ಕಪೇಟೆ ಹೋಗ್ಬೇಕು ನೋಡಿ. ಅಲ್ಲಿ ಬಟ್ಟೆ ತಗೋಬೇಕು. ಹಾಂ ಮನೆಗಟ್ಟೆ ಒಡ ಹೋದ್ರುದು ಮಾತಾಡ್ಬೇಕು. ಅದಕ್ಕೆ ಯಾರು ಜರ ಕೊಳು ಮಾಡಿದಾರ ತುಳು ಮಾಡಿದಾರ ಹೌದಿಲ್ಲ ಸ್ನೇಹಿತರೆ. ನಮ್ಮದು ನಮ್ಮ ಮಾತು, ನಮ್ಮ ಫೋನು, ನಮ್ಮ ಇಷ್ಟ. ಇಲ್ಲಿ ಈ ಸೈಡ್ ಬಿಡೋದು ಆ ಸೈಡ್ ಬಿಡ್ಬೇಕು. ಈ ಸೈಡ್ ಬಿಟ್ಬಿಡಿ ಸರ್. ಆಟೋದಾಗ ಹೊಂಟಿ ನೋಡಿ 2 ಗಂಟೆ ಆಗೈತಿ ಈಗ. ರಾಯರ ಪೂಜೆ ಮುಗಿಸ್ಕೊಂಡು ಹೊಂಟಿವ್ರಿ. ಒಳ್ಳೇದಾಗತ್ತೆ. ಬಟ್ಟೆ ತಗೋಬೇಕು. ಬಟ್ಟೆ ತಗೊಂಡು ಊರಿಗೆ ಹೋಗ್ಬಿಡ್ತೀನಿ ಹಂಗೆ. ಅಕ್ಕ ಹತ್ತಷ್ಟು ಬರ್ತಾಳ್ರಿ. ಕಣ್ಣು ಮುಂದೆ ಬಂದಾಗ ಐತೆ ನನಗೆ ಆ ಫೋಟೋ ಅದೇ ಬರ್ತಿಲ್ಲ ನನಗೆ ಹಂಗೆ ಅನ್ಸಾಕತ್ತೆ. ಹೆಂಗ್ ಬಂತಲ್ಲ ಹೋಲ್ ಬಿಡಪ್ಪ, ಯಾರ್ಯಾಕೆ ಒಳ್ಳೆ ಅವ್ರಿಗೆ ಒಂದು ಥ್ಯಾಂಕ್ಸ್. ಹಬ್ಬದ ದಿನ ರಾಯರ ಫೋಟೋ ಕೊಟ್ಟು ಅವ್ರಿಗೆ ಒಳ್ಳೇದಲ್ಲ ಅಂತ ಬಗ್ಸಿಲ್ಲ. ಆ ಗುಣ ಯಾರಿಗೂ ಇರಲ್ಲ. ಏನು ದುಡ್ಡು ರೊಕ್ಕ ಎಲ್ಲರೂ ಕೊಡ್ಬೋದು. ಆದ್ರೆ ಹಬ್ಬದ ದಿನ ಒಂದು ರಾಯರ ಫೋಟೋ ಕಳಿಸಿ ಅವ್ರ ಜೀವನದಾಗ ಒಳ್ಳೇದಲ್ಲ ಅಂತ ಮನಸ್ಸಿದೆ ಅಲ್ಲ, ಆ ಮನಸ್ಸು ಯಾರಿಗೂ ಇರಲ್ಲ ಸ್ನೇಹಿತರೆ. ಖುಷಿ ಆಯ್ತು. ಆದ್ರೆ ಕಳಿಸ್ತವ್ರು ಯಾರ್ಯಾರು ಕಳಿಸ್ರಿ ಗೊತ್ತಾಗಿಲ್ಲ. ಕಳಿಸ್ತವ್ರನ್ನ ಥ್ಯಾಂಕ್ ಯು ಸೋ ಮಚ್. ಕಳಿಸ್ತವ್ರಿ ಬಟ್ ಥ್ಯಾಂಕ್ಸ್ ಎಲ್ಲ ಯಾರು ಕಳ್ಸಲಿ ಒಳ್ಳೇದಾಗಿ ಅವರು ಫುಲ್ ಅಣ್ಣನೂ ಖುಷಿ ಆದ, ಅಕ್ಕನೂ ಖುಷಿ ಆದ. ನನಗೆ ಪೂರ ಒಂಥರ ಎಲ್ಲೋ ಹೋಗಿ ಬಂದಾಗ ಆಗ್ಬಿಡ್ತಾರೆ ಒಂದೇ ಸತಿ ಮಂತಳ್ಕ ಅಣ್ಣನ ಮಾತ್ರ ಹಂಗೆ ನನಗೆ ಆ ಫೋಟೋ ಅದು ಏನೋ ಸ್ವಾಮಿ ಫೋಟೋ ಅಂದ ತಕ್ಷಣ ನನಗೆ ಹಂಗೆ ಕಷ್ಟ ಎಲ್ಲಿರ್ತಾ ಅಲ್ಲಿರ್ತಾರೆ ರಾಯರು ಗೊತ್ತಾ. ಅದೊಂದು ಅದೇ ಅನ್ಕೊಂಡೆ. ಕಷ್ಟ ಇದ್ದಲ್ಲೇ ರಾಯರಂತ, ಕಷ್ಟ ಇಲ್ಲರಲ್ಲಿ ರಾಯರಿರಲ್ಲ. ಒಳ್ಳೇದಾಗಿ ಬಿಡ ಕಡೆ ಸುಮ್ಮನೆ ಅದೇ ಬರ್ರಿ. ಮತ್ತು ಚಿಕ್ಕಪೇಟೆಗೆ ಹೋಗಿ ಸಿಗೋಣ. ಮಾತಾಡೋದು ಮೂಕು ದೇವ ಪುಟ್ಟೈತ್ರಿ. ಮನೆಗಟ್ಟ ಮಕ್ಕಳು ಒಟ ಸುಮ್ಮಿದ್ದು ಓದ್ರಕತ್ತಿದ್ದಾರೆ ಈ ವಿಡಿಯೋದಾಗ ಅಂದ್ರೆ ಓದಿರೋದಿಲ್ಲ. ಎದುರುಗಡೆ ಹಿಂಗೆಲ್ಲ ಮಾತಾಡ ಮತ್ತು ಎಲ್ಲ ಕಡೆ ಹಂಗೆ ಇರ್ಬೇಕು. ಸೈಲೆಂಟ್ ಇರಬಾರ್ದು. ಹೊರಗೆ ಬಂದ್ರು ಮಾತ್ರ ಹೋಗೋದಿಲ್ಲ ಮಾತಾಡ್ಬೇಕು. ನಾನು ನಮ್ಮೂರಲ್ಲಿ ಮಾತಾಡೋದು. ಇಲ್ಲೆಲ್ಲ ಬಂದಾಗ ಇಲ್ಲ ಗೆಲ್ವೇಜ್ ಬಿಟ್ರು ಅಟೇನ ಇಲ್ಲೇ ನಡಿತೈತಿ. ಇಲ್ಲೇ ಒಂದು ದೊಡ್ಡ ಸ್ಥಿತಿ ಆಗುತ್ತೆ. ಮಾತಾಡಿ ಎಲ್ಲರೂ ಗೊತ್ತಿರುತ್ತೆ. ಹಳ್ಳ್ಯಾಗಾದ್ರೆ ಇನ್ನು ಏನೂ ಗೊತ್ತಿರಲ್ಲ. ಅದು ಇದು ಅಂತೇಳಿ ಆಚಾರ ಪಡಿತಾರ. ಇಲ್ಲೇನೈತಿ ಏನಿಲ್ಲ. ಬಸ್ಸಿ ಹೋಗ್ಬೇಕಾ? ಇಲ್ಲ ಅಣ್ಣ ಇಲ್ಲಿಂದ ಹತ್ರ ಆಯ್ತು ಬಿಡ್ರಿ. ಅದು ಸುತ್ತ ಹರ್ಕೊಂಡ್ ಬರೋದು ಭಾಳ ದೂರ ಆಯ್ತು ಬೇಡ ನೋಡಿ. ಭಾರಿ ಎಡವಟ್ಟು ಐತ್ರಿ ಇದು. ಇಲ್ಲಿಂದ ಆಟೋದಾಗ ಹೋದ್ವಿ. ಹೋಗಿ ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರಿಗೆ ಬಸ್ಸಿಗೆ ಕುಂದ್ರಿಸ್ಕಿಸಿಂದ್ರೆ ನೀರು ತರಕ್ಕೆ ಹೋಗೀನಿ. ನಾನು ನೀರು ತರೋದ್ರೆ ಬಸ್ಸಾಗ ಹೋಗ್ಬಿಟ್ಟೈತ್ರಿ ಇಲ್ಲಿ. ಈ ಥರ ಎಡವಟ್ಟೈತೆ. ಪಾಪ ಅವ್ರ ಸಂಗಟ ಕೂತ್ಕೊಂಡು ಮಾತಾಡೋಕೆ ಆಗಲಿಲ್ಲ ಬಸ್ನಾಗ. ಅವ್ರು ಬಸ್ ಸೀಟ್ ಹಿಡಿದು ಕೊಟ್ಟಿನಿ. ಅವ್ರಿಗೆ ಸೀಟಿನ ಮೇಲೆ ಕುಂದಿರ್ಸೀನಿ. ನಾ ಇದ್ರನ್ನ ವಾಪಸ್ ಅಲ್ಲಿ ನೀರು ತರಕ್ಕೆ ಹೋಗಿನಿ. ಬರೋದ್ರಾಗ ಬಸ್ಸಾಗ ಹೋಗ್ಬಿಟ್ಟೈತಿ. ಮಾತಾಡೋದು ಆಗಲಿಲ್ಲ. ಅವ್ರು ಹೋಗೋ ಮುಂದೆ ಹೋಗಿ ಬರ್ರಿ ಅಂತ ಅನ್ನೋದಾಗಲಿಲ್ಲ. ಅದೊಂದು ಮನ್ಸಿಗೆ ಭಾಳ ಬೇಜಾರಾಯ್ತು ನನಗೆ. ಯಾವತ್ತೂ ಹಿಂಗಾಗಿರಲಿಲ್ಲ. ಅದರಲ್ಲಿ ಅದು ಇವತ್ತೇ ಬಂದು ಇವತ್ತು ಅರ್ಜೆಂಟಲ್ಲಿ ವಾಪಸ್ ಬೇರೆ ಹೋದ್ರೆ ಅದೇ ಮನಸ್ಸಿಗೆ ಬೇಜಾರಿತ್ತು ನನಗೆ. ಒಂದಿನ ಇದ್ದು ಹೋದ್ರೆ ಚಲೋ ಇತ್ತು ಅಂತ ಅನಿಸಾಗತ್ತಿತ್ತು. ಅಂಥದ್ರೆ ಹೋಗೋ ಮುಂದೆ ಒಂದು ಹೋಗಿ ಬರ್ರಿ ಅಂತ ಹೇಳೋದು ಆಗಲಿಲ್ಲ. ಅದೊಂದು ಭಾಳ ಬೇಜಾರಾಯಿತು. ಭಾಳ ಅವಸರ. ಮತ್ತು ಅವ್ರು ಬಂದಿದ್ದು ಭಾಳ ಖುಷಿ ಆಯ್ತು ನನಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬಾ ಖುಷಿ ಆಯಿತು. ಮತ್ತು ಅವ್ರಿಗೆ ಕಳಿಸ್ಬಂದು ಏನೆಲ್ಲ ಕೆಲಸ ಮಾಡ್ಕೊಂಡು ನೋಡ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ಅವರು ಒಂದು ದಿವಸ ಇದ್ದು ಚೆಂದ ಮಾತುಕತೆ ಆದಿತ್ತು. ಚೆಂದ ಖುಷಿ ಅನ್ನಿಸ್ತಿತ್ತು. ಏನಂದರೆ ಯಾರೇ ಬಂದರೂ ಒಂದಿನ 2 ದಿನ ಇರಬೇಕು ಅಂದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಖುಷಿ ಇರ್ತೈತಿ. ಪಾಪ ಅವ್ರದ್ದು ತುಂಬಾ ಕೆಲಸ. ಒಬ್ಬರೇ ಅಷ್ಟು ಜೀವನ ನಡೆಸ್ಬೇಕಲ್ಲ. ಹಂಗಾಗ್ಬಿಟ್ಟು ಮಕ್ಕಳನ್ನ ಬೇರೆ ಅಲ್ಲಿ ಬಿಟ್ಟು ಬಂದಾರು. ನನಗೂ ಅನ್ನಿಸ್ತು ಬೇಡ ಬಿಡು ಹೋಗಿ ಬರಲಿ ಅಂತ ಹೇಳಿಬಿಟ್ಟು ಎಲ್ಲನೂ ನೋಡ್ಬೇಕಾಗ್ತದೆ. ಹಿಂದೆ ಅವ್ರಿಗೂ ಯಾರಾದರೂ ಇದ್ರೆ ನೋಡ್ಕೊಳ್ಳೋರು ಇರು ಅನ್ನೋಕೆ ನಮಗೂ ಒಂಥರ ಅರ್ಥ. ಅವ್ರಿಗೂ ಇರೋಕೊಂಥರ ಖುಷಿ. ಈಗ ಮನೆ ಕಡೆ ನೋಡ್ಕೊಳಕ್ಕೆ ಯಾರೂ ಇಲ್ದಾಗ ನಾವು ಇರು ಅಂತ ಅನ್ನೋದಕ್ಕೂ ನನಗೂ ಒಂಥರ ಆಯ್ತು. ಮೊದಲು ಇರು ಅಂದಿದ್ದೆ ಹ್ಞೂ ಅಂದ್ಕೊಂಡಿದ್ವಿ. ಆದ್ರೆ ಅದು ಮಕ್ಕಳ ಬಗ್ಗೆ ಮಾತಾಡೋದು ನನಗೂ ಒಂದು ಸ್ವಲ್ಪ ಇಲ್ಲ ಪರವಾಗಿಲ್ಲ ಮತ್ತು ಮಕ್ಕಳು ಕರ್ಕೊಂಡು ಬೇಕಾದ್ರೆ ಬರಲಿ ಅನ್ನಂಗೆ ಅನ್ನಿಸ್ತು. ಯಾಕಂದ್ರೆ ಅವ್ರು ಒಬ್ಬರೇ ಸಂಸಾರ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನನಗೆ ಜೀವನ ಕಷ್ಟ ಅನ್ನೋದು ಏನಂತ ಪೂರ್ತಿ ಎಲ್ಲ ಅನುಭವಿಸ್ಬಿಟ್ಟಿನಿ. ಹಂಗಾಗಿ ಪ್ರತಿಯೊಂದು ಅರ್ಥ ಆಕ್ಕೈತಿ. ಅವರೊಬ್ಬರೇ ಆ ಸಂಸಾರ ನಿಭಾಯಿಸೋದ ನೋಡ್ರಿ ಸಾಮಾನ್ಯ ಮಾತಲ್ಲ. ಅದು ನನಗೆ ತಿಳಿದ ಮಟ್ಟಿಗೆ ತುಂಬಾ ಕಷ್ಟ. ಆ ಕಷ್ಟನ ಏನು ಅನುಭವಿಸ್ತಾರೋ ಅವರಿಗೆ ಗೊತ್ತಿರ್ತೈತಿ ಅದು ಏನು ಅಂತ ಪರಿಸ್ಥಿತಿ. ಅಷ್ಟು ಜೀವನಾನೇ ಮೇಂಟೈನ್ ಮಾಡ್ಕೊಂಡು ಹೊಂಟಾರ ನೋಡು. ತುಂಬಾ ಗ್ರೇಟ್ ಅವರು. ಸಾವಿತ್ರಕ್ಕ ಹೋದ್ರು. ತುಂಬಾ ಖುಷಿ ಆಯಿತು ಬಂದು ಹೋಗಿದ್ದಕ್ಕೆ. ಮತ್ತು ನಾನು ಬಂದಮೇಲೆ ಬಾಗಿಲಿಗೆ ದೀಪ ಎಲ್ಲ ಹಚ್ಚಿದೆ. ಶಿವನ ದೀಪ ಹಚ್ಚಿಬಿಟ್ಟು
ಇಲ್ಲಿ ಬಂದುಬಿಟ್ಟು ದೀಪ ಹಚ್ಚಿದೆ. ರಾಯರು ಬಂದಿದ್ದಂತೂ ವಿಪರೀತ ಖುಷಿ ಆಗೋಯ್ತು. ಇಬ್ಬರು ಒಂದೇ ದಿನ ಬಂದರು, ಸಾವಿತ್ರಕ್ಕ ಮತ್ತು ರಾಯರು. ಫುಲ್ ಖುಷಿ ಆಯಿತು. ಏನೋ ಅವ್ರು ಬರೋ ದಿನ ರಾಯರು ಬರಬೇಕಂತ ಇಚ್ಛೆ ಐತೇನೋ ಗೊತ್ತಿಲ್ಲ ರಾಯರ್ದು. ಅವ್ರು ಕರ್ಕೊಂಡೇ ಬಂದರು ಅನ್ನಿಸ್ತು ನನಗಂತೂ. ಯಾಕಂದರೆ ಮನೆಯಿಂದ ನಾವೇನೋ ಹೊರಗೆ ಹೋಗೋಕೆ ಸ್ಟಾರ್ಟ್ ಮಾಡಿದಾಗೆ ರಾಯರ ಮನೆ ಒಳಗೆ ಬಂದರು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನೋಡ್ರಿ ಎಷ್ಟು ಲಕ್ಷ ಅನ್ಸಾಗತೈತಿ ನನಗಂತೂ. ಆ ಖುಷಿ ತಡ್ಕೊಳಕ್ಕಾಗವಲ್ದು ಇವತ್ತು ಫೋಟೋ ನೋಡಿದಾಗಿಂದ. ಇದು ಯಾರು ಕಳ್ಸ್ಯಾರ ಎತ್ತಂತಿನ ಕಂಡು ಹಿಡಿಬೇಕನಾ, ಇನ್ನೂ ಗೊತ್ತಾಗಿಲ್ಲ ಯಾರು ಕಳ್ಸ್ಯಾರ ಅಂತ ಹೇಳ್ಬಿಟ್ಟು. ಯಾರು ಕಳ್ಸ್ಯಾರ ಅಂತಿನ ಪತ್ತೆ ಹಚ್ಚಬೇಕಾಗೈತಿ. ಹಿಟ್ಟು ಸಪ್ಪಳಿಲ್ದೆ ಸದ್ದಿಲ್ದೆ ನಮ್ಮ ಮನೆಗೆ ಬರ್ತಾರಂತ ನನಗೆ ನಿಜವಾಗ್ಲೂ ಗೊತ್ತಿದ್ದಿದ್ದಿಲ್ಲ ರಾಯರ. ನೋಡ್ರಿ ಖುಷಿನ ಯಾವ ರೀತಿ ಅಂತ ಹೇಳ್ಕೊಳಕ್ಕಾಗವಲ್ದು. ಯಾಕಂದ್ರೆ ನಾನು ಜಾಗ ಬೇರೆ ಹತ್ತಿ ಐತಿ, ಹಿಂಗಾಗಿ ಅಲ್ಲೆಲ್ಲ ಹಿಂಗೆ ಈ ಥರ ಇಟ್ಟೀನಿ. ಈ ಕಡೆ ಇದು ರೆಡಿ ಮಾಡೋಕೆ ಇಟ್ಟೀನಿ. ಉಸುಳಿ ಮಾಡ್ಬೇಕ್ರಿ, ನೈವೇದ್ಯ ಮಾಡ್ಕೋಬೇಕು. ಓಕೆ, ದೀಪ ಹಚ್ಚಿ ನೈವೇದ್ಯ ಮಾಡ್ಕೊಂಬಿಟ್ರೆ ಮುಗಿತೀನಿ ಇವತ್ತಿನ ಕೆಲಸ. ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ.